ಪಟ್ಟಣದ ಪದವಿ ಪೂರ್ವ ಕಾಲೇಜಿನಲ್ಲಿ ಆಡಿಟೋರಿಯಂ ನಿರ್ಮಾಣ ಮಾಡಬೇಕೆಂಬ ಕೂಗು ಕೇಳಿ ಬಂದಿರುವುದರಿಂದ ಶೀಘ್ರವಾಗಿ ಕಾಮಗಾರಿಯನ್ನು ಪ್ರಾರಂಭಿಸಲಾಗುವುದು ಎಂದು ಶಾಸಕ ಹುಲ್ಲಳ್ಳಿ ಸುರೇಶ್ ಹೇಳಿದರು. ಹಾಗೂ ಧನ ಸಹಾಯ ಮಾಡುವುದರ ಮೂಲಕ ಕಾಲೇಜಿನ ಅಭಿವೃದ್ಧಿಗೆ ಕೊಡುಗೆ ನೀಡಿದ ದಾನಿಗಳನ್ನು ಸನ್ಮಾನಿಸಲಾಯಿತು. ಕಾಲೇಜು ವಾರ್ಷಿಕೋತ್ಸವ ಸಮಾರಂಭದ ಉದ್ಘಾಟನೆಯನ್ನು ನೆರವೇರಿಸಿಕೊಟ್ಟಂತಹ ಈ ಭಾಗದ ಜನಪ್ರಿಯ ಶಾಸಕರಾದಂತಹ ಪಟ್ಟಣದ ಪದವಿ ಪೂರ್ವ ಕಾಲೇಜಿನಲ್ಲಿ ಆಡಿಟೋರಿಯಂ ನಿರ್ಮಾಣ ಮಾಡಬೇಕೆಂಬ ಕೂಗು ಕೇಳಿ ಬಂದಿರುವುದರಿಂದ ಶೀಘ್ರವಾಗಿ ಕಾಮಗಾರಿಯನ್ನ ಪ್ರಾರಂಭಿಸಲಾಗುವುದು ಅಂತ ಶಾಸಕ ಹುಲ್ಲಳ್ಳಿ ಸುರೇಶ್ ಹೇಳಿದರು. ಬೇಲೂರು ತಾಲೂಕಿನ ಅರಹಳ್ಳಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಆಯೋಜಿಸಲಾಗಿದ್ದ ಕಾಲೇಜು ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಗ್ರಾಮೀಣ ಭಾಗದ ಕಾಲೇಜು ಎಲ್ಲಾ ರೀತಿಯಲ್ಲೂ ಅಭಿವೃದ್ಧಿ ಹೊಂದಿದೆ. ಸುಸಜ್ಜಿತ ಪ್ರಯೋಗಶಾಲೆ, ಸ್ಮಾರ್ಟ್ ಕ್ಲಾಸ್, ಬೋಧಕ ವರ್ಗ, ಪರಿಸರ, ಫಲಿತಾಂಶ ಉತ್ತಮವಾಗಿದ್ದು ಇತ್ತೀಚಿನ ವರ್ಷಗಳಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆಯಾಗುತ್ತಿದೆ. ಮಕ್ಕಳು ತಮ್ಮ ಕಣ್ಣ ಮುಂದೆಯೇ ಉತ್ತಮ ವಿದ್ಯಾಭ್ಯಾಸ ಮಾಡಲು ಇಚ್ಛೆ ಪಡುವ ಪೋಷಕರು ಸಹಕಾರ ನೀಡಬೇಕಾದದ್ದು ಅನಿವಾರ್ಯ. ಆದ್ದರಿಂದ ಪ್ರತಿಯೊಬ್ಬರೂ ಸಹ ಇರುವ ಒಂದೇ ಕಾಲೇಜು ಉಳಿಯಬೇಕಾದರೆ ಹೆಚ್ಚೆಚ್ಚು ದಾಖಲಾತಿಗಳಾಗಲು ಬೋಧಕ ವರ್ಗ ಹಾಗೂ ಸಾರ್ವಜನಿಕರು ಶ್ರಮ ಪಡಬೇಕು ಅಂತ ಹೇಳಿದರು. ಧನ ಸಹಾಯ ಮಾಡೋದರ ಮೂಲಕ ಕಾಲೇಜಿನ ಅಭಿವೃದ್ಧಿಗೆ ಶ್ರಮಿಸುತ್ತಿರುವ ವಿರೂಪಾಕ್ಷ ಬೆಂಗಳೂರು, ಎಚ್ಡಿ ತುಳಸಿದಾಸ್ ಹಾಗೂ ಕರ್ನಾಟಕ ಬ್ಯಾಂಕ್ ವ್ಯವಸ್ಥಾಪಕ ಸದಾಶಿವ ಪ್ರಭುರವರನ್ನ ಈ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು. ಈ ವೇಳೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸಂಕಪ್ಪ, ಡಿಡಿಪಿಯು ಮಹಲಿಂಗಯ್ಯ, ತುಳಸಿದಾಸ್, ವಿರೂಪಾಕ್ಷ ಬೆಂಗಳೂರು ಪ್ರಾಂಶುಪಾಲ ಪರಮಶಿವಪ್ಪ, ಶಿವಕುಮಾರ್, ವಿಜಯಕುಮಾರ್ ಲಕ್ಕಂದ, ಸೋಮನಾಥ್, ಕರ್ನಾಟಕ ಬ್ಯಾಂಕ್ ವ್ಯವಸ್ಥಾಪಕ ಸದಾಶಿವ ಪ್ರಭು, ದಿನೇಶ್, ಎಂಸಿ ಯುವರಾಜ್ ಹಾಗೂ ಉಪನ್ಯಾಸಕರು ಹಾಜರಿದ್ದರು. ಸಹೋದರರಾದಂಥ ಪರಮಶಿವಪ್ಪನವರೇ, ಅದೇ ರೀತಿಯಲ್ಲಿ ಹಾಸನ ಜಿಲ್ಲೆಯಲ್ಲಿ ಇವತ್ತೇನಾದರೂ ಕಾಲೇಜುಗಳಿಗೆ ಅತಿ ಹೆಚ್ಚು ಒತ್ತನ್ನು ಕೊಟ್ಟು ಪದವಿ ಪೂರ್ವ ಕಾಲೇಜನ್ನು ಒಂದು ದಿಕ್ಕಿಗೆ ತೆಗೆದುಕೊಂಡು ಹೋಗ್ತಕ್ಕಂತಹ ಸಾಮರ್ಥ್ಯವನ್ನು ಹೊಂದಿರತಕ್ಕಂತಹ ನಮ್ಮ ಉಪನಿರ್ದೇಶಕರು ಆದಂಥ ಆತ್ಮೀಯರು ಆದಂಥ CM ಮಹಾಲಿಂಗಪ್ಪನವರೇ, ಈ ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕವಾಗಿ ಇಡೀ ತಾಲೂಕಿನ ಮತ್ತು ಹೋಬಳಿಯ ಎಲ್ಲ ವಿಚಾರಗಳನ್ನ ವಿಮರ್ಶೆಗಳನ್ನ ಮಾಡಿದಂತಹ ಸಹೋದರ ಪ್ರಾಸ್ತಾವಿಕವಾಗಿ ಮಾತಾಡಿದಂತಹ ಮಂಜುನಾಥ್ HS ರವರೇ, ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಅರಹಳ್ಳಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಸಹೋದರರಾದ ಸಂಗಪ್ಪನವರೇ, ಅದೇ ರೀತಿ ಗ್ರಾಮ ಪಂಚಾಯಿತಿಯ ಎಲ್ಲ ನನ್ನ ಸದಸ್ಯ ಮಿತ್ರರೇ, ಸಹೋದರ ಸಹೋದರಿಯರೇ, ಈ ಒಂದು ಕಾಲೇಜಿನ CBC ಉಪಾಧ್ಯಕ್ಷರು ಹಿರಿಯರು ಆದಂತಹ ವಿಜಯರಾಜರವರೇ, ಈ ಒಂದು ವಾರ್ಷಿಕೋತ್ಸವ ಸಮಾರಂಭ ಆಗಬೇಕು ಅಂತಕ್ಕಂಥದ್ದು ಇದೀಗ ತಾನೇ ಮಾನ್ಯ ಶಾಸಕರು ಅದನ್ನು ಹೇಳಿದ್ರು. ಇಲ್ಲಿ ಪೋಷಕರ ಸಂಖ್ಯೆ ಕಡಿಮೆ ಇದೆ ಅಂತಕ್ಕಂಥದ್ದು ಹೌದು. ಪೋಷಕರು ಕಡಿಮೆ ಸಂಖ್ಯೆಯಲ್ಲಿ ಇರ್ತಕ್ಕಂಥದ್ದು, ಆದರೆ ಅವರೆಲ್ಲ ಆಶಯಗಳು ಕುಳಿತಿರ್ತಕ್ಕಂಥ ಮಕ್ಕಳ ಮುಖಭಾವದಲ್ಲಿ ಪ್ರತ್ಯಕ್ಷವಾಗ್ತಾ ಇರ್ತಕ್ಕಂಥದ್ದು. ಮಕ್ಕಳ, ನೀವುಗಳೆಲ್ಲ ಈಗ ಓದಲಿಕ್ಕೆ ಅಂತ ಬಂದಿದ್ದೀರಾ. ಇವತ್ತು ಬಹಳ ಹೊಸ ಹೊಸ ಉಡುಗೆ ತೊಡುಗೆಗಳನ್ನ ಹಾಕೊಂಡು ಬಹಳ ಖುಷಿಯಿಂದ ಇಲ್ಲಿ ಆಗಮಿಸಿದ್ದೀರಾ. ಈ ಖುಷಿಯ ಹಿಂದೆ ನಿಮ್ಮ ಪೋಷಕರ ಬೆವರು ಇದೆ ಅಂತಕ್ಕಂಥದ್ದನ್ನ ಮೊದಲನೇದಾಗಿ ನೆನಪಿಸ್ಕೊ.